ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ನ ರಾಜೇಂದ್ರ. ನಾವು ಕಳೆದ ಕ್ಲಾಸ್ದಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 15 ಇದರಲ್ಲಿ ನಾವು ಯಾವ ರೀತಿಯಾಗಿ ಶೇಡಿಂಗನ್ನು ಅಪ್ಲೈ ಮಾಡ್ಕೋಬೇಕು, ಸೆಲೆಕ್ಟೆಡ್ ಟೆಕ್ಸ್ಟ್ ಬಿಹೈಂಡ್ ಕಲರನ್ನು ಯಾವ ರೀತಿಯಾಗಿ ಕೊಡಬೇಕು, ಯಾವ ರೀತಿಯಾಗಿ ಚೇಂಜ್ ಮಾಡ್ಕೋಬೇಕು, ಪ್ಯಾರಾಗ್ರಾಫಿಗೆ ಯಾವ ರೀತಿಯಾಗಿ ಬಿಹೈಂಡ್ ಕಲರನ್ನು ಕೊಡೋದು, ಲೈನ್ ಟು ಲೈನ್ ಯಾವ ರೀತಿಯಾಗಿ ಒಂದು ಬಿಹೈಂಡ್ ಕಲರನ್ನು ಕೊಡೋದು ಅನ್ನೋದು ಇದ್ರ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಸೊ ಇನ್ನೂ ಯಾರು ಆ ಕ್ಲಾಸನ್ನು ನೋಡಿಲ್ಲ ಅವರಿಗಾಗಿ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಅದು ವಿಡಿಯೋನ ನೀವು ನೋಡಿರಿ ಮತ್ತು ಇವತ್ತಿನ ವಿಡಿಯೋ ಕೂಡ ನೋಡಿರಿ. ಸೊ ಇವತ್ತಿನ ಒಂದು ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 16 ಇದರಲ್ಲಿ ನಾನು ಇನ್ಕ್ರೀಸ್ ಇಂಡೆಂಟ್ ಮತ್ತು ಡಿಕ್ರೀಸ್ ಇಂಡೆಂಟ್ ಬಗ್ಗೆ ಒಂದು ಕ್ಲಾಸನ್ನು ಹೇಳ್ತಾ ಇದ್ದೀನಿ. ಸೊ ಇಂಡೆಂಟ್ ಮಾಡೋದು ಯಾವ ರೀತಿ, ಪ್ಯಾರಾಗ್ರಾಫ್ ಮಾಡೋದು ಯಾವ ರೀತಿಯಾಗಿ, ಸೊ ನಮ್ಮ ಒಂದು ಲೆಫ್ಟ್ ಮಾರ್ಜಿನ್ ಟು ರೈಟ್ ಮಾರ್ಜಿನ್ ಯಾವ ರೀತಿಯಾಗಿ ಟೆಕ್ಸ್ಟನ್ನು ಮೂವ್ ಮಾಡೋದು, ಇಡೀ ಟೆಕ್ಸ್ಟ್ ನಾವು ಏನು ಪೇಜ್ದಾಗ ಇರ್ತೈತಲ್ಲ ಅದನ್ನೆಲ್ಲನೂ ಮೂವ್ ಯಾವ ರೀತಿ ಮಾಡ್ಕೋಬೇಕು, ಅಥವಾ ಪ್ಯಾರಾಗ್ರಾಫ್ ವೈಸ್ ಯಾವ ರೀತಿ ಮೂವ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಇವತ್ತಿನ ಕ್ಲಾಸ್ದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ, ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ಸೊ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು MS ವರ್ಡನ್ನು ಓಪನ್ ಮಾಡ್ಕೋತೀನಿ. ಸೊ MS ವರ್ಡ್ ಓಪನ್ ಮಾಡಿದ ನಂತರ ಇಲ್ಲಿ ನಾನು ಟೆಕ್ಸ್ಟನ್ನು ತಗೋತೀನಿ. ನೀವು ಕೂಡ ಟೆಕ್ಸ್ಟನ್ನು ರೆಡಿಮೇಡ್ ಟೆಕ್ಸ್ಟನ್ನು ತಗೋಬೇಕಾದ್ರೆ =RAND ಎಂದು ಟೈಪ್ ಮಾಡಿ ಮತ್ತು ಓಪನಿಂಗ್ ಬ್ರೆಕೆಟ್ ಕ್ಲೋಸಿಂಗ್ ಬ್ರೆಕೆಟ್ ಎಂಟರ್ ಹೊಡೆದ ನಂತರ ನಾನು ಏನು ಮಾಡ್ಕೋಬೋದು, ಈಗ Ctrl+A ಸೆಲೆಕ್ಟ್ ಮಾಡ್ಕೋತೀನಿ, Ctrl+J ಕೊಡ್ತೀನಿ. ಸೊ ಇವಾಗ ಏನಾಗ್ತಿದೆ ಅಂದರೆ ಸೊ ಈ ಲೈನ್ ಸ್ಪೇಸಿಂಗ್ ಆಗಿದೆ ಇಲ್ಲಿ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಕರ್ಸರ್ ಇಲ್ಲಿ ಇಡೋದು, ಆಮೇಲೆ ಬ್ಯಾಕ್ ಪೇಸ್ ತೊಗೊಳ್ಳೋದು ಮತ್ತು ಸ್ಪೇಸ್ ಅಂದರೆ ನಾವು ಏನು ಮಾಡ್ಬೋದು, ಗ್ಯಾಪ್ ಇದ್ದಲ್ಲಿ ಏನು ಮಾಡ್ಕೋಬೋದು, ಅದನ್ನು ಪ್ಯಾರಾಗ್ರಾಫನ್ನು ಕೂಡಿಸ್ಕೋಬಹುದು. ಸೊ ಇಲ್ಲೂ ಗ್ಯಾಪ್ ಇದೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಬ್ಯಾಕ್ ಪೇಸ್ ಕರ್ಸರ್ ಲಾಸ್ಟ್ ಇಡೋದು, ಇಲ್ಲಿ ಬ್ಯಾಕ್ ಪೇಸ್ ಕೊಡೋದು ಮತ್ತು ಇಲ್ಲಿ ಸ್ಪೇಸ್ ಬಾರ್. ಓಕೆ. ಸೊ ಈಗ ಮತ್ತೆ ನಾನು ಇಲ್ಲಿ ಏನು ಮಾಡ್ತೀನಿ, ಕರ್ಸರ್ ಇಡ್ತೀನಿ, ಬ್ಯಾಕ್ ಪೇಸ್ ಮತ್ತು ಸ್ಪೇಸ್. ಓಕೆ. ಸೊ ಈ ರೀತಿಯಾಗಿ ನಾವು ಎಲ್ಲ ಪ್ಯಾರಾಗ್ರಾಫನ್ನು ಇಲ್ಲಿ ಒಟ್ಟಿಗೆ ಕೂಡಿಸ್ಕೋಬೋದು ಮತ್ತು ಇಲ್ಲಿ ಸ್ಪೇಸ್. ಓಕೆ. ಇವಾಗ ಏನಾಗಿದೆ, ಒಂದು ಕಂಪ್ಲೀಟ್ ಆದಂಥ ಒಂದು ಪ್ಯಾರಾಗ್ರಾಫ್ ರೆಡಿ ಆಗಿದೆ. ಓಕೆ. ಕಂಪ್ಲೀಟ್ ಆದಂಥ ಪ್ಯಾರಾಗ್ರಾಫ್ ರೆಡಿ ಆಗಿದೆ. ಸೊ ಇವಾಗ ನಾನು ಇನ್ಕ್ರೀಸ್ ಇಂಡೆಂಟ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಇವಾಗ ಏನಾಗ್ತದೆ, ಸೊ ಇಲ್ಲಿ ಕರ್ಸರ್ ಇಡ್ತೀನಿ. ಫಸ್ಟ್ ಏನು ಮಾಡ್ತೀನಿ, ಇಲ್ಲಿ ಕರ್ಸರ್ ಇಟ್ಟರೆ ಅಂದರೆ ಏನಾಗ್ತದೆ ನೋಡಿರಿ, ಫಸ್ಟ್ ಲೈನ್ಗೆ ಫಸ್ಟ್ ಕರ್ಸರ್ ಇಡೋದು, ಆಮೇಲೆ ಇಲ್ಲಿ ಇನ್ಕ್ರೀಸ್ ಇಂಡೆಂಟ್. ಸೊ ಇಲ್ಲಿ ಏನು ಬರ್ತದೆ ಅಂದರೆ ಇಲ್ಲಿ ಇನ್ಕ್ರೀಸ್ ಇಂಡೆಂಟ್ ಅಂತ ಬರ್ತದೆ ನೋಡಿರಿ. ಸೊ ಇಲ್ಲಿ ಇನ್ಕ್ರೀಸ್ ಇಂಡೆಂಟ್, ಇದು ಇನ್ಕ್ರೀಸ್ ಇಂಡೆಂಟ್. ಸೊ ಇವಾಗ ಏನು ಮಾಡ್ತೀನಿ, ಇಲ್ಲಿ ಮೌಸನ್ನು ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ಏನಾಗಿದೆ, ಇಲ್ಲಿ ಇನ್ಕ್ರೀಸ್ ಆಗ್ತಾಯಿದೆ. ಓಕೆ. ಸೊ ನೋಡಿ ಈಗ ಏನಾಗಿದೆ, ನಮ್ಮ ಟೆಕ್ಸ್ಟ ಇನ್ಕ್ರೀಸ್. ಓಕೆ, ಇನ್ಕ್ರೀಸ್ ಆಗ್ತಾಯಿದೆ. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಮತ್ತೆ ಡಿಕ್ರೀಸ್ ಮಾಡ್ಕೋತೀನಿ. ಡಿಕ್ರೀಸ್ ಇಂಡೆಂಟ್ ಅಂದರೆ ಪುನಃ ಏನು ಬರ್ತದೆ, ಇಲ್ಲಿ ಲೆಫ್ಟ್ ಮಾರ್ಜಿನ್ಗೆ ಟಚ್ ಆಗ್ತದೆ. ಸೊ ಇವಾಗ ನನಗೆ ಏನು ಬೇಕಾಗಿದೆಯಪ್ಪ ಅಂದರೆ ಇಲ್ಲಿ ಪ್ಯಾರಾಗ್ರಾಫ್ ವೈಸ್ ನಾನು ಏನು ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಕರ್ಸರ್ ಇಡ್ತೀನಿ, ಇಲ್ಲಿ ಫುಲ್ ಪಾಯಿಂಟ್ ಇದೆ. ಸೊ ಇಲ್ಲಿ ಫುಲ್ ಪಾಯಿಂಟ್ ಇದೆ, ಇಲ್ಲಿ ಕರ್ಸರ್ ಇಡ್ತೀನಿ. ಸೊ ಇವಾಗ ಎಂಟರ್ ಮಾಡ್ತೀನಿ. ಸೊ ಎಂಟರ್ ಪ್ರೆಸ್ ಮಾಡ್ತೀನಿ. ಸೊ ಈಗ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಇನ್ಕ್ರೀಸ್ ಮಾಡ್ತೀನಿ. ಸೊ ಇವಾಗ ಇನ್ನೊಂದು ಪ್ಯಾರಾಗ್ರಾಫ್ ತೊಗೋತೀನಿ. ಫುಲ್ ಪಾಯಿಂಟ್ ಎಲ್ಲಿದೆ ಅಲ್ಲಿ ನಾನು ಏನು ಮಾಡ್ತೀನಿ, ಕ್ಲಿಕ್ ಮಾಡ್ಕೋತೀನಿ. ಸೊ ಇದೊಂದು ಪ್ಯಾರಾಗ್ರಾಫ್ ತೊಗೊಂಡಿನಿ. ಸೊ ಇನ್ನೊಂದು ಪ್ಯಾರಾಗ್ರಾಫ್ ತೊಗೋತೀನಿ ಇಲ್ಲಿ. ಸೊ ಇಲ್ಲಿ ಕರ್ಸರ್ ಇಡಬೇಕು ಮತ್ತು ಎಂಟರ್ ಪ್ರೆಸ್ ಮಾಡ್ಕೋಬೇಕು. ಸೊ ಇಲ್ಲಿ ಕರ್ಸರ್ ಇಡ್ತೀನಿ. ಕರ್ಸರ್ ಇಟ್ಟು ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಇನ್ಕ್ರೀಸ್ ಇಂಡೆಂಟ್. ಓಕೆ. ನೋಡಿರಿ, ನಾವು ಯಾವ ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡಿದ್ದೀವಲ್ಲ ಅದು ಇನ್ಕ್ರೀಸ್ ಆಗ್ತಾಯಿದೆ. ಇಂಡೆಂಟ್ ಏನು ಮಾಡ್ತಾಯಿದೆ, ರೈಟ್ ಮಾರ್ಜಿನ್ ಕಡೆ ಹೋಗ್ತಾ ಇದೆ. ಸೊ ಇವಾಗ ಇದನ್ನು ನಾನು ಏನು ಮಾಡ್ಕೋಬೋದು, ಇಲ್ಲಿ ಸೆಲೆಕ್ಟ್ ಇಲ್ಲಿ ಪಾಯಿಂಟರ್ ಇಡಬೇಕು. ಫಸ್ಟ್ ಅಂದರೆ ಒಂದು ಫಸ್ಟ್ಗೆ ಇಡಬೇಕಾಗ್ತದೆ, ಲೈನ್ ಫಸ್ಟ್ಗೆ ಇಡ್ರಿ. ಆಮೇಲೆ ಮತ್ತೆ ಏನು ಮಾಡಿರಿ, ಇಲ್ಲಿ ಇನ್ಕ್ರೀಸ್ ಇಂಡೆಂಟ್. ಓಕೆ. ಸೊ ಈ ಪ್ರಕಾರ ನಾನು ಏನು ಮಾಡ್ಬೋದು, ಇನ್ಕ್ರೀಸ್ ಇಂಡೆಂಟ್, ಡಿಕ್ರೀಸ್ ಇಂಡೆಂಟ್. ಡಿಕ್ರೀಸ್ ಅಂದರೆ ಏನಾಗ್ತದೆ, ಮತ್ತು ಪುನಃ ಇಲ್ಲಿ ನಾವು ಮೌಸನ್ನು ಕ್ಲಿಕ್ ಮಾಡಿದಂದರೆ ಮತ್ತು ಲೆಫ್ಟ್ ಮಾರ್ಜಿನ್ಗೆ ಟಚ್ ಆಗ್ತದೆ. ಓಕೆ. ಈ ಪ್ರಕಾರ ನಾವು ಏನು ಮಾಡ್ಬೋದು ಅಂದರೆ ಇನ್ಕ್ರೀಸ್ ಇಂಡೆಂಟ್ ಮತ್ತು ಡಿಕ್ರೀಸ್ ಇಂಡೆಂಟ್ ನಮ್ಮ ಎದುರೊಳಗೆ ಮಾಡ್ಕೋಬೋದು. ಒಂದು ಪ್ಯಾರಾಗ್ರಾಫಲ್ಲಿ ಇರ್ತದಲ್ಲ ಅದಕ್ಕೆ ನಾವು ಇನ್ಕ್ರೀಸ್ ಇಂಡೆಂಟ್ ಮತ್ತು ಡಿಕ್ರೀಸ್ ಇಂಡೆಂಟ್ ಕೊಡಬೇಕಾಗ್ತದೆ. ಸೊ ಇನ್ಕ್ರೀಸ್ ಮಾಡೋದ್ರಿಂದ ಓಕೆ, ಇಂಡೆಂಟ್ ಇನ್ಕ್ರೀಸ್ ಮಾಡೋದ್ರಿಂದ ಏನಾಗ್ತದೆ, ಇಲ್ಲಿ ಸ್ಪೇಸ್ ಬ್ಲ್ಯಾಂಕ್ ಉಳಿತದ. ಸೊ ಇಷ್ಟು ಎಲ್ಲ ನೋಡಿರಿ ಏರಿಯಾ ಏನಾಗಿದೆ, ಇಲ್ಲಿ ಬ್ಲ್ಯಾಂಕ ಉಳಿತದ. ಓಕೆ. ಸೊ ಇವಾಗ ನಾವು ಏನು ಮಾಡ್ಬೋದು, ಇಲ್ಲಿ ಮತ್ತೆ ನಾವು ಬೇಕಾದರೆ ಏನು ಮಾಡ್ಬೋದು, ಇಲ್ಲಿ ಬೇಕಾದ ಪಿಕ್ಚರ್ ಆ್ಯಡ್ ಮಾಡ್ಕೋಬೋದು. ಸೊ ಅವಾಗ ಇನ್ಸರ್ಟ್ ಪೇನ್ ಬಂದಾಗ ನಾನು ಅದ್ರ ಬಗ್ಗೆ ನಿಮಗೆ ಪಿಕ್ಚರು, ಶೇಪು
ಕ್ಲಿಪ್ ಆರ್ಟ್, ಸ್ಮಾರ್ಟ್ ಆರ್ಟ್ ಆವಾಗ ಬಂದಾಗ ಅವಾಗ ನಾನು ನಿಮಗೆ ಆ ಕ್ಲಾಸ್ನಲ್ಲಿ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ಕ್ಲಾಸ್ ಏನಪ್ಪ ಅಂದರೆ ಇದು ಇನ್ಕ್ರೀಸ್ ಇಂಡೆಂಟ್ ಮತ್ತು ಡಿಕ್ರೀಸ್ ಇಂಡೆಂಟ್. ಓಕೆ, ನಾವು ಇನ್ಕ್ರೀಸ್ ಯಾವ ರೀತಿ ಮಾಡೋದು ಮತ್ತು ಡಿಕ್ರೀಸ್ ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿಕೊಡ್ರಿ. ದಯವಿಟ್ಟು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.